ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1051ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟಲ್ಲಿ ಬಿಗ್ ಸೇವಿಂಗ್ ಡೇ ಸೇಲ್ಸ್ ಆದರೆ ಸ್ಟಾರ್ಟ್ ಆಗಿದೆ. ಈ ಒಂದು ಸೇಲ್ ಮಾರ್ಚ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಮಾರ್ಚ್ 13ನೇ ತಾರೀಕುವರೆಗೂ ನಡೆಯುತ್ತೆ. ತುಂಬಾ ಒಳ್ಳೆ ಸೇಲ್ ಅಂತಾನೆ ಹೇಳ್ಬೋದು. ತುಂಬಾ ಐಟಮ್ಸ್ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ತುಂಬಾ ಟೈಮ್ ತಗೊಳೋದಿಲ್ಲ. ಮೇಜರ್ ಆಗಿ ಏನೇನೆಲ್ಲ ಡಿಸ್ಕೌಂಟ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ನಿಮಗೆ ಆಂಡ್ರಾಯ್ಡ್ ಮೊಬೈಲ್ಸ್ ಮೇಲೆ ಮೇಜರ್ ಆಗಿ ಡಿಸ್ಕೌಂಟ್ ಇಲ್ಲ, ಐಫೋನ್ಸ್ ಮೇಲೆ ನಿಮಗೆ ತುಂಬಾನೇ ಡಿಸ್ಕೌಂಟ್ ಇದೆ. ಐಫೋನ್ 16 ಆಗಿರ್ಬೋದು, 16E ಆಗಿರ್ಬೋದು, 15 ಆಗಿರ್ಬೋದು, 15+. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಲಿಸ್ಟ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. 60,000ಕ್ಕೆ ಸಿಗೋ ಮೊಬೈಲ್ 47,000ಕ್ಕೆ ಸಿಗ್ತಾ ಇದೆ, 56,000ಕ್ಕೆ, 61,000ಕ್ಕೆ. ಸೊ ಈ ರೀತಿಯಾಗಿ ಬ್ಯಾಂಕ್ ಆಫರ್ಸ್ ಹಾಗೆ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ 20ರಿಂದ 25,000 ಡಿಸ್ಕೌಂಟ್ ಸಿಗ್ತಾ ಇದೆ. ಯಾರಾದ್ರೂ ಐಫೋನ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಇನ್ನು ಟಿವಿಸ್ ವಿಷಯಕ್ಕೆ ಬಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 24 ಇಂಚಸ್ ಟಿವಿ 6,000ಕ್ಕೆ ಸಿಗ್ತಾ ಇದೆ, 32 ಇಂಚಸ್ ಟಿವಿ 8,000ಕ್ಕೆ ಸಿಗ್ತಾ ಇದೆ, 50 ಇಂಚಸ್ 24,000ಕ್ಕೆ ಸಿಗ್ತಾ ಇದೆ, 65 ಇಂಚಸ್ 63,000ಕ್ಕೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಟಿವಿಸ್ ಕೂಡ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಆಪಲ್ ಮ್ಯಾಕ್ಬುಕ್ ಏರ್ M4 ಚಿಪ್ ಇಂದ ಬರ್ತಾ ಇರೋದು ಇದು ನಿಮಗೆ 76,000ಕ್ಕೆ ಸಿಗ್ತಾ ಇದೆ. ಜಸ್ಟ್ ನೀವು ಬ್ಯಾಂಕ್ ಆಫರ್ಸ್ ಒಂದು ಯೂಸ್ ಮಾಡ್ಕೊಂಡ್ರೆ ಸಾಕು, 18,500 ಕಮ್ಮಿ ಆಗುತ್ತೆ. ಡೈರೆಕ್ಟ್ ಆಗಿ 18,000 ಬ್ಯಾಂಕ್ ಆಫರ್ ಒಂದು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಕಮ್ಮಿ ಆಗುತ್ತೆ. 76,000ಕ್ಕೆ ನಿಮಗೆ ಈ ಒಂದು ಲ್ಯಾಪ್ಟಾಪ್ ಸಿಗ್ತಾ ಇದೆ. 16GB 256GB ವೇರಿಯಂಟ್. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾನೇ ಪವರ್ಫುಲ್ ಇರುತ್ತೆ. M4 ಚಿಪ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ನಿಮಗೊಂದು ಐಡಿಯಾ ಅಂತೂ ಇರುತ್ತೆ. ತುಂಬಾ ಪವರ್ಫುಲ್ ಇರುತ್ತೆ. ಯಾರಾದ್ರೂ ಹೊಸ ಲ್ಯಾಪ್ಟಾಪ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಕೂಡ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ಈ ತರ ಆಫರ್ಸ್ ತುಂಬಾನೇ ನಡೀತಾ ಇದೆ. ಕೆಲವೊಂದು ಆಫರ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಡಿಸ್ಕೌಂಟ್ ಆದ್ರೆ ಕೊಟ್ಟಿದ್ದಾರೆ. ಈ ಎಲ್ಲ ಆಫರ್ಸ್ ಕೂಡ ಫಸ್ಟ್ ಡೇ ಇಂದಾನೆ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಿದೀವಿ. ನಮ್ಮ ಚಾನಲ್ ಇದ್ದೀರಾ ಅಂದ್ರೆ 100% ಇದೆಲ್ಲ ನಿಮಗೆ ಯೂಸ್ ಆಗಿರುತ್ತೆ. ಇನ್ನ ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಇಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಪ್ರತಿಯೊಂದು ಕೂಡ ನಾವು ಕ್ಲೀನ್ ಆಗಿ ಲೀಸ್ಟ್ ಮಾಡಿ ಹಾಕಿದೀವಿ. ನೀವು ಆರಾಮಾಗಿ ಕಂಪೇರ್ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟ್ಸ್ ಆದ್ರೆ ತಗೋಬಹುದು. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ, 100% ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 17 ಸೀರೀಸ್ ಲಾಂಚ್ ಮಾಡ್ತಾರಲ್ಲ, ಇವಾಗ ಆ ಮೊಬೈಲ್ಸ್ಗೆ ಸಂಬಂಧಪಟ್ಟ ಫೈನಲ್ ಡಿಸೈನ್ ಹೊರಗೆ ಬಂದಿದೆ. ಯಾವ್ಯಾವ ಮೊಬೈಲ್ ಡಿಸೈನ್ ಹೆಂಗಿರುತ್ತೆ ಅಂತೇಳಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಐಫೋನ್ 17 ಏರ್, ಇದು ಐಫೋನ್ 17, ಇದು ಐಫೋನ್ 17 Pro, ಇದು ಬಂದ್ಬಿಟ್ಟು ಐಫೋನ್ 17 Pro Max. ಈ 4 ಮೊಬೈಲ್ ಡಿಸೈನು ಕೂಡ ಕಂಪ್ಲೀಟ್ ಆಗಿ ಹೊರಗೆ ಬಂದಿದೆ. ಐಫೋನ್ 17 ಬಂದ್ಬಿಟ್ಟು ನಿಮಗೆ 16 ಡಿಸೈನ್ ಯಾವ ರೀತಿ ಇರುತ್ತೆ, 17 ಕೂಡ ಅದೇ ರೀತಿ ಇರುತ್ತೆ. ಐಫೋನ್ 17 ಏರ್ದು ನಿಮಗೆ ಡಿಸೈನ್ ಚೇಂಜ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಪ್ರೋ ಮಾಡೆಲ್ಸ್ ಕೂಡ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಈ ಸಲ ಒಂದು ಸ್ವಲ್ಪ ನಿಮಗೆ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. 17 ಏರ್ ಏನಿದೆ ಅಲ್ಲ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಥಿಕ್ನೆಸ್ ನೋಡ್ಬೋದು. ನಿಮ್ಮ ಮೊಬೈಲ್ ಥಿಕ್ನೆಸ್ ಎಷ್ಟಿರುತ್ತೆ ಅಂತೇಳಿ. ತುಂಬಾ ಅಂದ್ರೆ ತುಂಬಾ ಸ್ಲಿಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಕೈಯಲ್ಲಿ ಇಟ್ಕೊಂಡಾಗ ನಿಮಗೆ ಐಫೋನ್ ಕೈಯಲ್ಲಿ ಇಟ್ಕೊಂಡಿರೋ ಫೀಲೇ ನಿಮಗೆ ಇರೋದಿಲ್ಲ, ಅಷ್ಟು ಥಿಕ್ನೆಸ್ ನಿಮಗೆ ಕಮ್ಮಿ ಆದ್ರೆ ಇರುತ್ತೆ. ಈ ಮೊಬೈಲು ಕೂಡ ನಮಗೆ ಲಾಂಚ್ ಆದ್ರೆ ಆಗುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಕ್ಯಾಮ್ರಾದಲ್ಲಿ ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿಯಲ್ಲಿ ಮೇಜರ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ. ಇನ್ನ ಈ ಮೊಬೈಲ್ಸ್ ಲಾಂಚ್ ಆಗೋದು ಸೆಪ್ಟೆಂಬರ್ ತಿಂಗಳಲ್ಲಿ. ನಿಂದ ನಮಗೆ ತುಂಬಾ ಟೈಮ್ ಇದೆ. ನಿಧಾನಕ್ಕೆ ಬರ್ತಾ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರಾಯ್ ಎ ರೋಬೋಟಿಕ್ಸ್ ಅಂಡ್ ಎ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವ್ರು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಹೊಸ ರೋಬೋಟ್ ನ ಡೆವಲಪ್ ಮಾಡಿದ್ದಾರೆ. ಇದನ್ನ ರೋಬೋಟ್ ಅನ್ನೋದಕ್ಕಾಗೋದಿಲ್ಲ, ಒಂದು ರೀತಿ ಸೈಕಲ್ ರೋಬೋಟ್ ಅಂತ ಕರೀಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ಸೈಕಲ್ ರೋಬೋಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಾರ್ಮಲ್ ಆಗಿ ಸೈಕಲ್ ಅಲ್ಲಿ ತುಂಬಾ ಜನ ಸ್ಟಂಟ್ಸ್ ಮಾಡ್ತಿರ್ತಾರೆ. ಆ ತರ ವಿಡಿಯೋಸ್ ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಫಿಲಮ್ಸ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಈ ಒಂದು ವಿಡಿಯೋಸ್ ಆದ್ರೆ ಕಾಣಿಸ್ತಾ ಇರುತ್ತೆ. ಇನ್ಮೇಲಿಂದ ರೋಬೋಟ್ಸ್ ಕೂಡ ಈ ರೀತಿಯಾಗಿ ಸ್ಟಂಟ್ಸ್ ಮಾಡುತ್ತೆ. ಅದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ ವಿಡಿಯೋ ನೋಡಿದ್ರೇನೆ ಶಾಕ್ ಆಗುತ್ತೆ. ಒಂದು ರೋಬೋಟ್, ಒಂದು 2 ವೀಲರ್ ವೆಹಿಕಲ್ ನ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಇಷ್ಟು ಚೆನ್ನಾಗಿ ಸ್ಟಂಟ್ಸ್ ಮಾಡುತ್ತಾ ಅಂದ್ರೆ ನಿಜವಾಗ್ಲೂ ಶಾಕ್ ಅಂತಾನೆ ಹೇಳ್ಬೋದು. ಆ ಕಂಪ್ನಿಯವರು ಕೂಡ ಇದೇ ಹೇಳ್ತಿದ್ದಾರೆ. ಇವಾಗ ನಾರ್ಮಲ್ ಆಗಿ ಟೆಸ್ಲಾದಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆ ಕಾರ್ನ ಡೆವಲಪ್ ಮಾಡುತ್ತೆ, ಆದ್ರೆ ಅದನ್ನ ಕಂಟ್ರೋಲಿಗೆ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಜಸ್ಟ್ ನಾವು ಡೆಸ್ಟಿನೇಷನ್ ಒಂದು ಇಟ್ಟಿದೀವಿ ಅಂದ್ರೆ ಅದ್ ನಮ್ಮನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತಲ್ಲ. 4 ವೀಲರ್ ಅಲ್ಲ, 2 ವೀಲರ್ ವೆಹಿಕಲ್ಸ್ ಕೂಡ ರೋಬೋಟ್ ಹ್ಯಾಂಡಲ್ ಮಾಡುತ್ತೆ. ಅದನ್ನ ನಾವು ತೋರಿಸಬೇಕು ಅಂತ ಇದನ್ನ ಡೆವಲಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಇದನ್ನು ಕೂಡ ಯೋಚನೆ ಮಾಡಬಹುದು. ಇವಾಗ ಇಷ್ಟೇ ಡೆವಲಪ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ನಮಗೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಯಾವ ರೀತಿ ಫುಡ್ ಡೆಲಿವರಿ ಮಾಡ್ತಾರಲ್ಲ, ಈ ತರ ರೋಬೋಟ್ಸಿಗೂ ಕೂಡ ಫುಡ್ ಇಟ್ಬಿಟ್ಟು ಇಂಥ ಕಡೆ ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು ಅಂದ್ರೆ ಈಸಿಯಾಗಿ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಆದ್ರೆ ಮಾಡುತ್ತೆ. ಅಂದ್ರೆ ಈ ತರ ರೋಬೋಟ್ಸ್ ಕೂಡ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ಹೇಳ್ತಿದ್ದೀನಲ್ಲ, ಎ ಈಸ್ ಎವ್ರಿಥಿಂಗ್. ಇನ್ನೊಂದು 2-3 ವರ್ಷ, ಇನ್ನೊಂದು 5 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ಆಯ್ತು ಅಂದ್ರೆ ನಾವು ಎಲ್ಲಿ ನೋಡಿದ್ರು ಕೂಡ ರೋಬೋಟ್ಸ್ ಆದ್ರೆ
ಆದ್ರೆ ನೋಡ್ಬೋದು ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ರೋಬೋಟ್ ಕೂಡ ಇರುತ್ತೆ. ಆ ಲೆವೆಲ್ ಅಲ್ಲಿ ಡೆವಲಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಟೆಸ್ಲಾ ಅವರು ಈಗಾಗಲೇ ಹ್ಯೂಮನೈಡ್ ರೋಬೋಟ್ ನ ತಂದಿದ್ದಾರೆ. ಅವರು ಕೂಡ ಅತಿ ಶೀಘ್ರದಲ್ಲಿ ಸೇಲಿಗೆ ತರ್ತಾರೆ. ಈ ತರ ರೋಬೋಟ್ಸ್ ಅನ್ನೋದು ಟೆಸ್ಲಾ ಅವರೇ ಅಲ್ಲ, ಎಷ್ಟೋ ಕಂಪ್ನಿಯವರು ವರ್ಕ್ ಮಾಡ್ತಿದ್ದಾರೆ. ಟೆಸ್ಲಾಕ್ಕಿಂತ ಚೆನ್ನಾಗಿರೋ ರೋಬೋಟ್ಸ್ ಕೂಡ ತುಂಬಾನೇ ಇದೆ. ಇವಾಗ ನೋಡ್ಕೊಂಡ್ರೆ ಈ ಒಂದು ರೋಬೋಟ್ ಸ್ಟಂಟ್ಸ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಇವಾಗ ಅಟ್ ಪ್ರೆಸೆಂಟ್ ಆಂಡ್ರಾಯ್ಡ್ 16 ಮೇಲೆ ವರ್ಕ್ ಮಾಡ್ತಿದ್ದಾರೆ. ಬೀಟಾ ಅಪ್ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಸ್ಟೇಬಲ್ ಅಪ್ಡೇಟ್ ಕೂಡ ರಿಲೀಸ್ ಮಾಡ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಂಡ್ರಾಯ್ಡ್ 16 ಅಲ್ಲಿ ನಿಮಗೆ ಲಾಕ್ ಸ್ಕ್ರೀನ್ ವಿಜೆಟ್ಸ್ ಆದ್ರೆ ತರ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ವಿಜೆಟ್ಸ್ ಕೂಡ ನೀವು ಲಾಕ್ ಸ್ಕ್ರೀನ್ ಅಲ್ಲಿ ಇಟ್ಕೋಬಹುದು. ನಿಮ್ಮ ಮೊಬೈಲ್ ಯಾವಾಗ ಪವರ್ ಆಫ್ ಆಗುತ್ತಲ್ಲ ಅಲ್ಲಿ ನಿಮಗೆ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೆ ಮಾತ್ರ ವಿಜೆಟ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ನಿಮಗೆ ಬರೀ ಟೈಮ್ ಬೇಕು ಅಂದ್ರೆ ಟೈಮ್ ಅಷ್ಟೇ ಇರುತ್ತೆ. ಟೈಮ್ ಜೊತೆಗೆ ವೆದರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವೆದರ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ಬೇಕಂದ್ರೆ ನ್ಯೂಸ್ ಬರುತ್ತೆ. ಈ ರೀತಿಯಾಗಿ ತುಂಬಾ ತರ ವಿಜೆಟ್ಸ್ ನ ಇವರು ಡಿಸೈನ್ ಮಾಡಿದ್ದಾರೆ. ಈ ಒಂದು ವಿಜೆಟ್ಸ್ ಅನ್ನೋದು ನಿಮಗೆ ಆಂಡ್ರಾಯ್ಡ್ 16 ಅಪ್ಡೇಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಕೇಳಿದ್ರೇನೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಗೂಗಲ್ ಅವರು ತುಂಬಾ ಚೇಂಜಸ್ ಆದ್ರೆ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ IPSOS ಈ ಸಂಸ್ಥೆಯವರು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಸರ್ವೆ ಮಾಡಿದ್ದಾರೆ. ಈ ಸರ್ವೆ ಬಗ್ಗೆ ಕೇಳಿದ್ರೆ 100% ನೀವು ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ ಇವ್ರು ಬಂದ್ಬಿಟ್ಟು ಹತ್ತತ್ರ ಇಡೀ ಪ್ರಪಂಚದಲ್ಲಿ 24,000 ಕಪಲ್ಸ್ ಜೊತೆಗೆ ಈ ಒಂದು ಸರ್ವೆ ಮಾಡಿದ್ದಾರೆ. ಪ್ರತಿಯೊಂದು ಸ್ಟೇಟಿಗೂ ಕೂಡ ಹೋಗಿದ್ದಾರೆ, ಪ್ರತಿಯೊಂದು ಕಂಟ್ರಿಗೂ ಕೂಡ ಹೋಗಿದ್ದಾರೆ. ಅಲ್ಲಿರೋ ಒಪಿನಿಯನ್ ಎಲ್ಲ ಕೇಳ್ಬಿಟ್ಟು ಈ ಒಂದು ಸರ್ವೆನ ರಿಲೀಸ್ ಮಾಡಿದ್ದಾರೆ. ಇವ್ರು ಹೇಳ್ತಾ ಇರೋದೇನು ಅಂದ್ರೆ ಕೆಲವೊಂದು ಕಂಟ್ರೀಸ್ ಅಲ್ಲಿ ಲವ್ ಮಾಡ್ಕೊಂಡು ತುಂಬಾ ಖುಷಿ ಆಗಿದ್ದಾರಂತೆ. ಇನ್ನ ಕೆಲವೊಂದು ಕಂಟ್ರೀಸ್ ಅಲ್ಲಿ ಲವ್ ಮಾಡಿದ್ದಾದ್ಮೇಲೆ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಆ ಒಂದು ರ್ಯಾಂಕಿಂಗ್ ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ 3 ಪ್ಲೇಸಸ್ ಅಲ್ಲಿ ನೋಡ್ಕೊಂಡ್ರೆ ಕೊಲಂಬಿಯಾ, ಥೈಲ್ಯಾಂಡ್, ಮೆಕ್ಸಿಕೋ ಹಾಗೆ ಬಂದ್ಬಿಟ್ಟು ಇಂಡೋನೇಷಿಯಾ ಇದೆ. ಈ ಒಂದು ದೇಶದಲ್ಲಿ ಯಾರು ಲವ್ ಮಾಡ್ಕೊಂಡಿರ್ತಾರಲ್ಲ ಅವರು ಆಫ್ಟರ್ ಲವ್ ಅಲ್ಲಿನೂ ಕೂಡ ಅವರು ತುಂಬಾ ಖುಷಿ ಆಗಿದ್ದಾರೆ. ಅಂದ್ರೆ ಮದುವೆ ಆಗಿದ್ದಾದ್ಮೇಲೂ ಕೂಡ ಫಸ್ಟಿಗೆ ನಾವ್ ಹೆಂಗಿದ್ವೋ ಇವಾಗ್ಲೂ ಕೂಡ ಅಷ್ಟೇ ಖುಷಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಇನ್ನು ಲವ್ ಅಲ್ಲಿ ಯಾರು ಖುಷಿಯಾಗಿಲ್ಲಲ್ಲ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಅಲ್ಲಿ ನೋಡ್ಬೋದು. ಲಾಸ್ಟ್ ಪ್ಲೇಸ್ ಅಲ್ಲಿ ಜಪಾನ್ ಇದೆ, ಅದಾದ್ಮೇಲೆ ಸೌತ್ ಕೊರಿಯಾ ಇದೆ, ಅದಾದ್ಮೇಲೆ ಇಂಡಿಯಾ ಇದೆ. ಲಾಸ್ಟ್ 3 ಪ್ಲೇಸಸ್ ಅಲ್ಲಿ ನೋಡ್ಕೊಂಡ್ರೆ ಲವ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ, ಆಮೇಲೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ರೀಸನ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಸರ್ವೆ ಮಾಡಿದಾಗ ಹೇಳಿರೋದೇನು ಅಂದ್ರೆ ಲವ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ, ಮದುವೆ ಮಾಡಿದಾದ್ಮೇಲೆ ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಲವ್ ಮಾಡಿದೀವಿ ಅಂದ್ರೆ ಮನೆಯಲ್ಲೂ ಕೂಡ ಸಪೋರ್ಟ್ ಮಾಡೋದಿಲ್ಲ, ಆವಾಗ ತುಂಬಾ ಮಟ್ಟಿಗೆ ಲವ್ ಅನ್ನೋದು ಅಲ್ಲೇ ಡಿಸ್ಕಂಟಿನ್ಯೂ ಆಗುತ್ತೆ. ಇದೊಂದು ಪ್ರಾಬ್ಲಮ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಫೈನಾನ್ಷಿಯಲಿನೂ ಕೂಡ ತುಂಬಾ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಲವ್ ಲೈಫ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಈ ಒಂದು ಸರ್ವೆ ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಅಲ್ಲಿರೋ ಕಂಟ್ರೀಸ್ ತುಂಬಾ ಚೆನ್ನಾಗಿದೆ, ಲಾಸ್ಟ್ ಅಲ್ಲಿರೋ ಕಂಟ್ರೀಸ್ ಲವ್ ಮಾಡಿದಾದ್ಮೇಲೂ ಕೂಡ ತುಂಬಾ ಕಷ್ಟ ಪಡ್ತಿದೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದುಡ್ಡಿದ್ರೇನೆ ಪ್ರೀತಿ. ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿತ್ತು ಅಂದ್ರೆ ನಿಮ್ ಲವ್ ಲೈಫ್ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ದುಡ್ಡು ತುಂಬಾ ಕಮ್ಮಿ ಇದೆ ಅಂದ್ರೆ ಅವಾಗ 100% ಪ್ರಾಬ್ಲಮ್ಸ್ ಅಂತೂ ಕ್ರಿಯೇಟ್ ಆಗುತ್ತೆ. ಇವಾಗ ಇಡೀ ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ. ದುಡ್ಡು ಚೆನ್ನಾಗಿತ್ತು ಅಂದ್ರೆ ಜೀವನ ಚೆನ್ನಾಗಿರುತ್ತೆ. ಸೊ ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.